ಕುರಿಗಳೇ ನಡೆಸುವ ಸಂತೆಯಲ್ಲಿ ಸಿಂಹಗಳು ಮಾರಾಟಕ್ಕಿವೆ. ಸೋತವನ 1000 ಕಥೆಗಳು ನನ್ನ ಬದುಕನ್ನು ಬದಲಾಯಿಸುವ ಪುಸ್ತಕ ಎಂಬ ಭಾವನೆ ಬಂದ ನಂತರ ಆ ಪುಸ್ತಕವನ್ನು ಓದಿ ಮುಗಿಸಬೇಕೆಂಬ ಹಂಬಲದಿಂದ ಮುಂದಿನ ಅಧ್ಯಾಯ ಓದಲಾರಂಭಿಸಿದ. ನಿನ್ನ ಜಾತಿ ಯಾವುದು ಎಂದ ತಕ್ಷಣ ನಿನ್ನ ಮನಸ್ಸು ನಾನು ಇಂತಹ ಜಾತಿಯವನು ಎಂದು ಹೇಳುತ್ತದೆ. ಪ್ರಪಂಚದ ಯಾವ ವ್ಯಕ್ತಿಯಾದರೂ ತನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಹೆಸರಿಗಿಂತ ವೇಗವಾಗಿ ತನ್ನ ಜಾತಿ ಧರ್ಮದ ಹೆಸರನ್ನು ಹೇಳುತ್ತಾನೆ. ಅಷ್ಟರ ಮಟ್ಟಿಗೆ ನಾವು ಜಾತಿ ಅತೀತರು. ನಿನ್ನ ಮನಸ್ಸಿನಲ್ಲಿಯೂ ನಿನ್ನ ಜಾತಿಯ ಹೆಸರು ಅಷ್ಟೇ ವೇಗವಾಗಿ ಬಂದಿತಲ್ಲವೇ? ನಿನ್ನ ಜಾತಿ ನಿಜಕ್ಕೂ ಶ್ರೇಷ್ಠ. ಮಹಾನ್ ಪುರುಷರೊಬ್ಬರು ನಿನ್ನ ಜಾತಿಯಲ್ಲಿಯೇ ಹುಟ್ಟಿದ್ದಾರೆ. ಅಂತಹ ಮಹಾನ್ ಪುರುಷರನ್ನು ಕಂಡ ಮಹಾನ್ ಜಾತಿ ನಿನ್ನದು. ಅದರ ನಿಜವಾದ ಮಹಿಮೆ ನಿನಗೆ ತಿಳಿಯಬೇಕೆಂದರೆ ಪ್ರತಿದಿನದಂತೆ ಪೆನ್ನು ಹಾಳೆಯನ್ನು ತೆಗೆದುಕೊಂಡು ಈ ಕೆಳಗಿನಂತೆ ಪಟ್ಟಿ ಮಾಡು. ನಂತರ ಮುಂದೆ ಓದು. ಪುಣ್ಯವಂತ ಎಲ್ಲಾ ಪಟ್ಟಿಯನ್ನು ಬರೆದಿಟ್ಟ ಮತ್ತೆ ಪುಸ್ತಕ ಓದಲಾರಂಭಿಸಿದ. ಈಗ ಸ್ನೇಹಿತರ ಪಟ್ಟಿಯಲ್ಲಿ ಯಾವ ಪಟ್ಟಿ ದೊಡ್ಡದಿದೆ ಎಂಬುದನ್ನು ನೋಡು. ಹಾಗೂ ಶತ್ರುಗಳ ಪಟ್ಟಿಯಲ್ಲಿ ಯಾವ ಪಟ್ಟಿ ದೊಡ್ಡದಿದೆ ಎಂಬುದನ್ನು ಗಮನಿಸು. ಪುಣ್ಯವಂತ ತನ್ನ ಪಟ್ಟಿ ಗಮನಿಸಿದ. ಆತ್ಮೀಯರ ಪಟ್ಟಿಯಲ್ಲಿ ತನ್ನ ಜಾತಿಗಿಂತ ಅನ್ಯಜಾತಿಯವರ ಪಟ್ಟಿಯೇ ದೊಡ್ಡದಿತ್ತು. ಶತ್ರುಗಳ ಪಟ್ಟಿಯಲ್ಲಿ ತನ್ನ ಜಾತಿಯ ಪಟ್ಟಿಯೇ ದೊಡ್ಡದಿತ್ತು. ಪ್ರಿಯ ಓದುಗ ಮಿತ್ರ, ನೀವು ಪಟ್ಟಿ ತಯಾರಿಸಿದ್ದರೆ ನಿಮ್ಮ ಪಟ್ಟಿಯೂ ಇದಕ್ಕಿಂತ ವಿಭಿನ್ನವಾಗಿರಲು ಸಾಧ್ಯವಿಲ್ಲ. ಒಂದು ವೇಳೆ ಪಟ್ಟಿ ತಯಾರಿಸದಿದ್ದರೂ ನಿಮ್ಮ ಪಟ್ಟಿಯೂ ಹೀಗೆ ಇರುತ್ತದೆ ಎಂಬುದು ಸತ್ಯ. ಪುಣ್ಯವಂತನ ಕಣ್ಣುಗಳು ಆತನಿಗೆ ಅರಿವಿಲ್ಲದಂತೆ ಪುಸ್ತಕವನ್ನು ಮುಂದೆ ಓದಲಾರಂಭಿಸಿದವು. ಪ್ರತಿಯೊಬ್ಬರೂ ಜಾತಿ ಎಂದರೆ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳದೆ ಕೇವಲ ಅಭಿಮಾನವನ್ನು ಮಾತ್ರ ಹೊಂದಿರುತ್ತಾರೆ. ಅನ್ಯ ಜಾತಿಯವರು ನಿನ್ನ ಜಾತಿಯನ್ನು ನೋಡಿ ನಿನಗೆ ಸಹಾಯ ಮಾಡಿರುವುದಿಲ್ಲ, ನಿನ್ನ ವ್ಯಕ್ತಿತ್ವವನ್ನು ನೋಡಿ ಸಹಾಯ ಮಾಡಿರುತ್ತಾರೆ. ಹಾಗಾದರೆ ನಿನ್ನ ಜಾತಿಗಿಂತ ನೀನೇ ದೊಡ್ಡವನು ಎಂಬುದು ಸತ್ಯವಾಯಿತಲ್ಲವೇ? ಪ್ರತಿಯೊಂದು ಜಾತಿಯೊಳಗೂ ಮಹಾನ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಅವರ ಫೋಟೋಗಳನ್ನೇ ತಮ್ಮ ಜಾತಿಯ ಬ್ರ್ಯಾಂಡ್ ಮಾಡಿಕೊಳ್ಳುತ್ತಾರೆ. ನಿಜ. ಅವರು ಮಹಾನ್ ವ್ಯಕ್ತಿಗಳು ಹೇಗಾದರೂ? ಜಾತಿಯ ಕಾರಣದಿಂದ ಅವರು ಮಹಾನ್ ವ್ಯಕ್ತಿಗಳಾದರೆ, ಅಥವಾ ಅವರು ಮಹಾನ್ ವ್ಯಕ್ತಿಗಳಾದ ಕಾರಣದಿಂದ ಅವರನ್ನು ಜಾತಿಯೊಳಗೆ ಬಳಸಿಕೊಳ್ಳುತ್ತಿದ್ದೇವೆಯೇ? ಯಾವುದೂ ಅಲ್ಲವೋ ಅದು ಸಲ್ಲದು. ಅವರು ಜಾತಿಯ ಅಂಧತೆಯಿಂದ ಹೊರಬಂದುದರಿಂದ ಮಹಾನ್ ವ್ಯಕ್ತಿಗಳಾದರು. ಆದರೆ ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನೇ ಜಾತಿಯ ಅಂಧತೆಗೆ ನೀನು ಬಳಸಿಕೊಳ್ಳುತ್ತಿದ್ದೀಯಾ? ಜೀವ ಕೊಟ್ಟ ದೇವರ ಜೀವವನ್ನೇ ತೆಗೆಯಲು ಖಡ್ಗ ಹಿಡಿದಂತಿದೆ ನಿನ್ನ ವರ್ತನೆ. ಜಗತ್ತಿನಲ್ಲಿ ಜಾತಿಯೇ ಇಲ್ಲ, ಎಲ್ಲರೂ ಸಮಾನರು ಎಂದು ಸಾರಿದ ಮಹಾನ್ ಕ್ರಾಂತಿಕಾರಿಗಳ ಜಾತಿಯನ್ನೇ ಪತ್ತೆ ಹಚ್ಚಲು ಹೊರಟ ಮಹಾನ್ ಜಾತಿವಾದಿ ನೀನು. ಹಾಗಿದ್ದರೂ ನಿನ್ನ ಜಾತಿಗಿಂತ ಅನ್ಯ ಜಾತಿಯೊಳಗೆ ನಿನಗೆ ಆತ್ಮೀಯರು ಹೆಚ್ಚಾಗಿದ್ದಾರೆ. ಹಾಗೆಯೇ ಶತ್ರುಗಳ ಪಟ್ಟಿಯಲ್ಲಿ ನಿನ್ನ ಜಾತಿಯವರ ಪಟ್ಟಿಯೇ ದೊಡ್ಡದಿರುತ್ತದೆ. ಅವರು ಶತ್ರುಗಳೆಂದ ಮೇಲೆ ಅವರ ವ್ಯಕ್ತಿತ್ವ ಸರಿಯಿಲ್ಲ. ವ್ಯಕ್ತಿತ್ವ ಸರಿಯಿಲ್ಲವೆಂದರೆ ಜಾತಿ ಸರಿಯಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರ ಜಾತಿಯಲ್ಲಿಯೇ ಶತ್ರುಗಳಿದ್ದಾರೆ ಎಂದರೆ ಅವರ ಜಾತಿಗಳು ಸರಿಯಿಲ್ಲ ಎಂದೇ ಅರ್ಥ. ಎಲ್ಲಾ ಜಾತಿಯೊಳಗೂ ಎಲ್ಲರಿಗೂ ಶತ್ರುಗಳಿದ್ದಾರೆ ಎಂದರೆ ಎಲ್ಲಾ ಜಾತಿಯೂ ಸರಿಯಿಲ್ಲ. ಅದರ ಮತ್ತೊಂದು ಅರ್ಥ ಜಾತಿ ಎಂಬ ಪದವೇ ಸರಿಯಿಲ್ಲ. ಯಾವುದು ತಪ್ಪೋ ಅದು ಈ ಭೂಮಿಯೊಳಗೆ ಇರಲು ಅನರ್ಹವಾದುದು. ಉಪಯೋಗಕ್ಕೆ ಬಾರದಿರುವುದು ಎಂದಿಗೂ ಬಳಕೆಗೆ ಬಾರದು. ಬಳಕೆಗೆ ಬಾರದುದನ್ನು ಏಕೆ ಮನಸ್ಸಿನೊಳಗಿಟ್ಟುಕೊಂಡು ಭಾರ ಹೊರುತ್ತೀಯಾ? ಅದನ್ನು ಕಿತ್ತೆಸೆ. ಏಕೆಂದರೆ ಈ ಭೂಮಿಯಲ್ಲಿರುವುದು ಒಂದೇ ಜಾತಿ, ಒಂದೇ ಧರ್ಮ, ಅದು ಮಾನವ ಧರ್ಮ. ಪುಣ್ಯವಂತನ ಮನಸ್ಸಿನ ಮೂಲೆಯಲ್ಲಿ ಉಳಿದಿದ್ದ ಜಾತಿಯ ವಿಷ ಬೀಜ ಸುಟ್ಟು ಹೋಗಿತ್ತು. ಪ್ರಿಯ ಓದುಗರೆ, ಈ ಪುಟ ನಿಮಗೆ ಅರಗಿಸಿಕೊಳ್ಳಲು ಶಕ್ಯವಲ್ಲದ ಪುಟವಾಗಿರಬಹುದು. ಆದರೆ ಇಲ್ಲಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಜಾಣರು ನೀವು. ಸತ್ಯ ಎಂದಿಗೂ ಕಹಿಯಾಗಿರುತ್ತದೆ. ಒಮ್ಮೆ ಕುಡಿದು ನೋಡಿ, ಅದರ ಶಕ್ತಿಯೇನೆಂಬುದು ನಿಮಗೆ ಅರ್ಥವಾಗುತ್ತದೆ. ಮಹಾನ್ ವ್ಯಕ್ತಿಗಳನ್ನು ಪೂಜಿಸುವ ಬದಲಾಗಿ ಅವರ ತತ್ವಗಳನ್ನು ಅಳವಡಿಸಿಕೊಳ್ಳುವಂತಾದರೆ ಪ್ರತಿಯೊಬ್ಬರ ಭಕ್ತಿ ಸಾರ್ಥಕವಾಗುತ್ತದೆ. ಅಹಂಕಾರಕ್ಕಿಂತಲೂ ಅಪಾಯಕಾರಿ ಪದವೇ ಜಾತಿ. ಸುಳ್ಳನ್ನೇ ಸುಳ್ಳಾಗಿಸಿದ ಸುಳ್ಳು. ಸೇಂದಿ ಕುಡಿಯುವವರು, ತಂಬಾಕು ಹಾಕುವವರು ಎಂದಿಗೂ ತಾನು ಸೇಂದಿ ಕುಡಿಯಬೇಕು ಎಂದು ಕುಡಿಯುವುದಿಲ್ಲ. ಸೇಂದಿ ಕುಡಿಯುವುದನ್ನು ಬಿಡಬೇಕು ಎನ್ನುತ್ತಲೇ ಪ್ರತಿನಿತ್ಯ ಕುಡಿಯುತ್ತಾರೆ. ಹಾಗೆಯೇ ಸುಳ್ಳು ಎಂಬುದು ಸಹ ನಿಶೆ ಏರಿಸುವ ಮಾದಕ ವಸ್ತುವಿನಂತಿರುತ್ತದೆ. ಸುಳ್ಳು ಹೇಳಬೇಕು ಎಂದು ಯಾರೂ ಹೇಳುವುದಿಲ್ಲ. ಸುಳ್ಳು ಹೇಳಬಾರದು ಎಂದುಕೊಳ್ಳುತ್ತಲೇ ಸುಳ್ಳು ಹೇಳಲಾರಂಭಿಸುವ ಪ್ರತಿ ವ್ಯಕ್ತಿಯೂ ಸುಳ್ಳಿಗೆ ಸುಳ್ಳನ್ನು ಸೇರಿಸುತ್ತಾ ಸುಳ್ಳಿನ ಸಂತೆಯೊಳಗೆ ಬದುಕಲು ಆರಂಭಿಸುತ್ತಾನೆ. ನಿಮ್ಮ ಮನಸ್ಸನ್ನು ಒಮ್ಮೆ ಪರೀಕ್ಷಿಸಿಕೊಂಡು ನೋಡಿ. ಸುಳ್ಳು ಹೇಳುವುದನ್ನು ಬಿಡಬೇಕು ಎಂದುಕೊಳ್ಳುತ್ತಲೇ ನೀವು ಸುಳ್ಳನ್ನು ಹೇಳುತ್ತಿಲ್ಲವೇ? ಪುಣ್ಯವಂತನೊಳಗೊಂದು ಸುಳ್ಳಿತ್ತು. ಅದು ಸುಳ್ಳು ಎಂಬುದು ಪುಣ್ಯವಂತನಿಗೆ ಗೊತ್ತಿರಲಿಲ್ಲ. ಆ ಸುಳ್ಳನ್ನು ಅರ್ಥ ಮಾಡಿಕೊಳ್ಳಲು ಒಂದು ರದ್ದಿ ಕಾಗದ ಸಹಾಯ ಮಾಡಿತು. ಪುಣ್ಯವಂತ ರಾತ್ರಿ ಮನೆಯಲ್ಲಿ ತಿನ್ನುವುದಕ್ಕಾಗಿ ಬೇಕರಿಯಿಂದ ಕೆಲವು ತಿಂಡಿ ತಂದಿದ್ದ. ತಿನ್ನುವುದಕ್ಕಾಗಿ ಪೊಟ್ಟಣ ಬಿಚ್ಚಿದಾಗ ಆ ರದ್ದಿ ಕಾಗದದ ಮೇಲಿದ್ದ ಬರಹ ಆತನನ್ನು ಓದುವಂತೆ ಪ್ರೇರೇಪಿಸಿತು. ಬದುಕಿನಲ್ಲಿ ಕಷ್ಟಗಳು ಬರಬಾರದೆಂದರೆ ನಿನ್ನಲ್ಲಿ ಒಳ್ಳೆಯತನವಿರಬೇಕು ಎಂಬ ಶೀರ್ಷಿಕೆಯಿತ್ತು.
ಅದರ ಕೆಳಗೆ ಎಣ್ಣೆಯಲ್ಲಿ ಮುಳುಗಿ ಅಸ್ಪಷ್ಟವಾಗಿದ್ದ ಅಕ್ಷರಗಳನ್ನು ಕಷ್ಟಪಟ್ಟು ಓದಿದ. ನೀನು ಒಳ್ಳೆಯ ಗಂಡ ಹೆಂಡತಿಯಾಗದಿದ್ದರೆ ಒಳ್ಳೆಯ ಹೆಂಡತಿ ಗಂಡ ಸಿಗುವುದಿಲ್ಲ. ಒಳ್ಳೆಯ ಮಕ್ಕಳು ಪೋಷಕರಾಗದಿದ್ದರೆ ಒಳ್ಳೆಯ ಪೋಷಕರು ಮಕ್ಕಳು ಸಿಗಲಾರರು. ನೀನೊಬ್ಬ ಒಳ್ಳೆಯ ಬಂಧುವಾಗದಿದ್ದರೆ ನಿನಗೂ ಒಳ್ಳೆಯ ಬಂಧುಗಳು ಸಿಗಲಾರರು. ಇಷ್ಟು ಓದಿದ ಪುಣ್ಯವಂತನಿಗೆ ಇದು ಹೇಗೆ ಸಾಧ್ಯ ಎಂದು ಯೋಚಿಸುವಂತಾಯಿತು. ತಲೆ ಕೆಟ್ಟವರು ಏನನ್ನೋ ಬರೆಯುತ್ತಾರೆ ಎಂಬ ತಾತ್ಸಾರ ಮೂಡಿತು. ಕೆಲವು ಕ್ಷಣಗಳ ನಂತರ ಆತನ ಮನಸ್ಸಿನೊಳಗೆ ತಂದೆ ತಾಯಿಗಳ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡಿಕೊಳ್ಳಲು ಸುಳ್ಳು ಹೇಳಿದ್ದೂ ನೆನಪಾಯಿತು. ಅಪ್ಪ ಅಮ್ಮ ಅವರ ಹಣವನ್ನೇ ಬೇರೆಯವರದು ಎಂದು ಹೇಳಿ ಕೊಟ್ಟಿದ್ದಾರೆ ಎಂದುಕೊಂಡು ಹಣ ಹಿಂದಿರುಗಿಸದೆ ಅದಕ್ಕೆ ಸುಳ್ಳು ಹೇಳಿದ್ದೂ ನೆನಪಾಯಿತು. ನಂತರ ತಂದೆ ತಾಯಿಗಳ ಪ್ರೀತಿಯನ್ನು ಕಳೆದುಕೊಳ್ಳಲು ಅವರಿಗೆ ಸುಳ್ಳು ಹೇಳಿದ್ದೇ ಕಾರಣ ಎಂಬ ಸತ್ಯ ಅರಿವಾಗತೊಡಗಿತು. ಸುಳ್ಳು ಹೇಳಿದ್ದು ನೆನಪಾದ ನಂತರ ಮೊದಲು ನಾನು ತಂದೆ ತಾಯಿಗಳಿಗೆ ಒಳ್ಳೆಯ ಮಗನಾಗಲಿಲ್ಲ, ನಂತರ ಅವರು ಒಳ್ಳೆಯ ಪೋಷಕರಾಗಲಿಲ್ಲ ಎಂಬ ಸ್ಪಷ್ಟ ನಿಲುವಿಗೆ ಬಂದ. ಪುಣ್ಯವಂತ ಎಲ್ಲಾ ತಪ್ಪುಗಳನ್ನು ತನ್ನ ಮೈಮೇಲೆ ಎಳೆದುಕೊಳ್ಳಲು ಸಿದ್ಧನಿದ್ದ. ಆದರೆ ಹೆಂಡತಿಯ ವಿಚಾರದಲ್ಲಿ ಮಾತ್ರ ಎಷ್ಟೇ ಪ್ರಯತ್ನ ಮಾಡಿದರೂ ಮನಸ್ಸು ಒಪ್ಪುತ್ತಿರಲಿಲ್ಲ. ನನ್ನ ಎಲ್ಲಾ ಸೋಲುಗಳಿಗೂ ಹೆಂಡತಿಯೇ ಕಾರಣ ಎಂಬುದು ಅವನ ಮನಸ್ಸಿನ ಆಳದೊಳಗೆ ಅಚ್ಚೊತ್ತಿತ್ತು. ಪುಣ್ಯವಂತ ಕುಳಿತು ಯೋಚಿಸಿದ. ನನಗೇಕೆ ಒಳ್ಳೆಯ ಹೆಂಡತಿ ಸಿಗಲಿಲ್ಲ ಎಂಬ ವಿಚಾರದಲ್ಲಿ ನನ್ನದೇನು ತಪ್ಪಿದೆ ಎಂದು ಚಿಂತಿಸಿದ. ಆಗ ಮೊದಲ ಬಾರಿ ಹೇಳಿದ ಸುಳ್ಳು ನೆನಪಾಯಿತು. ತನ್ನ ಗತಕಾಲವನ್ನು ನೆನಪು ಮಾಡಿಕೊಳ್ಳುತ್ತಾ ಹೊರಟ. ಪುಣ್ಯವಂತನ ಮದುವೆ ನಿಶ್ಚಯವಾಗಿತ್ತು. ಪ್ರೀತಿಯ ವಿಷಯವನ್ನು ಮೊದಲೇ ಆಕೆಗೆ ಹೇಳಿದ್ದ. ಆದರೆ ನಾನು ಎಂದೂ ದುಶ್ಚಟಗಳನ್ನು ಮಾಡಿಲ್ಲ ಎಂದೇ ಹೇಳಿದ್ದ. ಅದು ಹೆಂಡತಿಗೆ ಗೊತ್ತಾದಾಗ ಅದನ್ನು ಮುಚ್ಚಿಡಲು ಅದಕ್ಕೊಂದು ಸುಳ್ಳು ಹೇಳಿದ. ಆಕೆ ಜಾಣೆಯಾಗಿದ್ದರಿಂದ ಅದು ಸುಳ್ಳೆಂದು ಪತ್ತೆ ಹಚ್ಚಿದ್ದಳು. ಆ ಸುಳ್ಳು ಪತ್ತೆಯಾದ ನಂತರ ಅದನ್ನು ಮುಚ್ಚಿಡಲು ಮತ್ತೊಂದು ಸುಳ್ಳು ಹೇಳಿದ. ಅದೇ ಸಮಯದಲ್ಲಿ ತಂಗಿ ಎಂದುಕೊಂಡಿದ್ದ ಪಕ್ಕದ ಮನೆಯವರು ಒಂದು ದೊಡ್ಡ ಸುಳ್ಳನ್ನು ಸೇರಿಸಿದ್ದರು. ಹೀಗೆ ಸುಳ್ಳಿಗೆ ಸುಳ್ಳು ಸೇರುತ್ತಾ ಇಬ್ಬರ ನಡುವೆ ದೊಡ್ಡ ಕಂದಕ ಏರ್ಪಟ್ಟಿತ್ತು. ಹೆಂಡತಿಯೇ ತಪ್ಪು ಮಾಡುತ್ತಿದ್ದಾಳೆ, ನನ್ನದೇನೂ ತಪ್ಪಿಲ್ಲ ಎಂಬುದೇ ದೊಡ್ಡ ಸುಳ್ಳು, ಸುಳ್ಳಿಗೆ ಸುಳ್ಳನ್ನೇ ಸೇರಿಸಿದ ಅತಿ ದೊಡ್ಡ ಸುಳ್ಳು ಎಂಬುದು ಸ್ಪಷ್ಟವಾಗಿ ಅರ್ಥವಾಯಿತು. ಮನಸ್ಸಿನಲ್ಲಿ ಹೆಂಡತಿಯನ್ನು ಕ್ಷಮಿಸಬಹುದು ಎಂಬ ಭಾವನೆ ಮೂಡಲಾರಂಭಿಸಿತು. ಸುಳ್ಳು ಕ್ಷಣಿಕ ನಿಶೆ, ಶಾಶ್ವತವಾದ ರೋಗ.